ನಮ್ಮ ಹಿಂದಿನ ಕಾಲದ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಶುಭ ಸಮಾರಂಭಗಳಲ್ಲಿ ಹಾಗೂ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಹಾಡುತ್ತಿದ್ದ ಸೋಬಾನೆ ಪದಗಳು ಹಾಗೂ ಜನಪದ ಕಲೆಗಳನ್ನು ಇಂದಿನ ಯುವ ಪೀಳಿಗೆ ಉಳಿಸಿ ಬೆಳೆಸುವ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಎಂದು ಒಕ್ಕಲಿಗರ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ವಿಪಿ ನಾಗೇಶ್ ಕರೆ ನೀಡಿದರು. ಸಮೀಪದ ಬೆಣಮನಹಳ್ಳಿ ಗ್ರಾಮದ ಬಳಿ ಇರುವ ಶ್ರೀ ಕೋಡಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕೆಂಪೇಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಲಿಂಗಪಟ್ಟಣ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಇವರ ವತಿಯಿಂದ ಜನಪದ ಸಾಂಸ್ಕೃತಿಕ ಸಂಭ್ರಮ 2024-25ನೇ ಕಾರ್ಯಕ್ರಮಕ್ಕೆ ಅವರು ನಗಾರಿ ಬಾರಿಸುವುದರ ಮುಖಾಂತರ ಚಾಲನೆ ನೀಡಿ ಮಾತನಾಡುತ್ತಾ, ಕೆಂಪೇಗೌಡ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ್ ಅವರು ಈ ಟ್ರಸ್ಟಿನ ಮೂಲಕ ಅಳಿವಿನಂಚಿನಲ್ಲಿರುವ ಸೋಬಾನೆ ಪದ ಮುಂತಾದ ಜನಪದ ಕಲೆಗಳನ್ನು ಉತ್ತೇಜಿಸಲು ಅವುಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಎತ್ತಿ ಹಿಡಿದು ಪ್ರೋತ್ಸಾಹಿಸಿ ಬೆಳೆಸಲು ಪ್ರಾರಂಭಿಸಿದ್ದಾರೆ. ಇದು ಮುಂದೆ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಲಿ, ಅವರ ಆಶಯ ಸಾಕಾರವಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು. ಏನು ಕೆಂಪೇಗೌಡ ಒಂದು ಟ್ರಸ್ಟ್ ಮೂಲಕ ಇವತ್ತು ಅಳಿವಿನ ಅಂಚಿಗೆ ಹೋಗಿರ್ತಕ್ಕಂಥ ಜಾನಪದ ಕಲೆಯನ್ನು, ಅಂದರೆ ಈ ಸೋಬಾನೆ ಇರ್ಬೋದು, ಏನು ನಶಿಸಿರ್ತಕ್ಕಂಥ ಜಾನಪದವನ್ನು ಉಳಿಸೋಕೆ ಉತ್ತೇಜನವಾಗಿ ಈ ಒಂದು ಟ್ರಸ್ಟ್ ಮೂಲಕ ಇವರು ತೊಡಗಿರ್ತಾರೆ. ಇವರು ಈ ಟ್ರಸ್ಟ್ ಮೂಲಕ ಇವರು ಹಲವಾರು ನಶಿಸುವಾಗಿರ್ತಕ್ಕಂಥ ಜನಪದ ಸಾಹಿತ್ಯನ ಎತ್ತಿಡಿಬೇಕು, ಈ ನಮ್ಮ ಗ್ರಾಮ ಮಟ್ಟದಿಂದ ಇದು ಇನ್ನೂ ಮುಂದುವರಿಸಬೇಕು ಅನ್ನೋ ಉದ್ದೇಶವಿಟ್ಕೊಂಡು ಇವರು ಪ್ರಾರಂಭ ಮಾಡಿರ್ತಾರೆ. ಇವರಿಗೆ ಈ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಿಗೆ, ಗಂಗಾಧರ್ ಅವ್ರಿಗೆ ಒಳ್ಳೆಯದಾಗಲಿ, ಇದು ಇನ್ನೂ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲಿ, ಇದು ಉತ್ತಮ ಮಟ್ಟಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ. ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಪುಟ್ಟರಾಮು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಈ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿರುವುದು ತುಂಬಾ ಸಂತೋಷಕರವಾಗಿದೆ. ಸುಂದರವಾದ ಪ್ರಕೃತಿಯ ಸೊಬಗಿನ ನಡುವೆ ಕೆರೆಯ ಬಳಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಎಲ್ಲ ಜನರು ತಮ್ಮ ವ್ಯಾವಹಾರಿಕ ಮತ್ತು ಯಾಂತ್ರಿಕ ಬದುಕಿನ ಜಂಜಾಟದಿಂದ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ. ಅದೇ ರೀತಿ ನಮ್ಮ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹೆಚ್ಚಿನ ಸಾಧನೆ ಈ ಸಂಸ್ಥೆ ಮಾಡಲಿ ಎಂದರು. ನಾವೆಲ್ಲ ತುಂಬಾ ಚಿಕ್ಕ ಹುಡುಗರಿದ್ದಾಗ ಒಂದು 35 ವರ್ಷದ ಹಿಂದೆ ಇಲ್ಲೆಲ್ಲ ಮದುವೆಗಳು ನಡೆಯುವ, ಇಲ್ಲಿ ಊಟ ಮಾಡ್ಕೊಂಡು ಬಹಳ ಚೆನ್ನಾಗಿರ್ತಿತ್ತು ಇಲ್ಲಿ ಕೆರೆ. ಆ ಕಾಲ ಈಗ ಹೇಗೆ ತುಂಬಿತ್ತು ಆಗ್ಲೂ ತುಂಬ್ತಿತ್ತು ಕೆರೆ ಅಲ್ಲಿ. ಈಗ ನಾವು ಈ ಲಿಫ್ಟ್ ಇರಿಗೇಷನ್ ತುಂಬಿಸಿದ್ದೀವಿ, ಆಗ ನ್ಯಾಚುರಲ್ಗೆ ತುಂಬ್ತಿತ್ತು. ಆಗ ಇಲ್ಲಿ ಚಿಕ್ಕ ಹುಡುಗರಿದ್ದಾಗ ಇಲ್ಲೆಲ್ಲ ಒಂದು 5 ಮದುವೆ 6 ಮದುವೆ, ತುಂಬ ಯಾವ ಮದುವೆ ಯಾವುದು ಅಂತ ಕನ್ಫ್ಯೂಸ್ ಆಗೋದು. ಆ ಥರ ಮದುವೆಗಳಿಗೆ ಇಲ್ಲೆಲ್ಲ ಬಂದಿದ್ಬಿಟ್ರೆ ಇದೇ ರೋಡಲ್ಲಿ ನಾವು ಓಡಾಡಿದ್ರು ಕೂಡ ಈ ಕಡೆ ಬರುವಂಥ ಯೋಗ ಅವಕಾಶ ನಮಗೆ ಸಿಕ್ಕಿಲ್ಲ. ಭಾಳ ಖುಷಿ ಆಯಿತು. ಇಲ್ಲಿ ಅರ್ಕೇಶ್ವರ ದೇವಸ್ಥಾನಕ್ಕೆ ಬಂದು ನನಗೂ ಕೂಡ ಒಂದಿಷ್ಟು ವರ್ಷ ಆದಮೇಲೆ ಇಲ್ಲೇ ಇತ್ಕೊಂಡು ಬರಲಿಲ್ವಲ್ಲ ಅಂದ್ಕೊಂಡು ಬಂದು ಖುಷಿ ಆಯಿತು. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಮತ್ತು ಇದೇ ಥರ ನಮ್ಮ ಕುಮಾರ್ ಅವರು ಕುಂತೂರವರು ಇದು ನನ್ನ ಕೇಳಿದೆ, ಈಗ ಅವ್ರಿಗೆ ಫೋನ್ ಮಾಡಿ ಎಲ್ಲಿ ತಾವು ಕಾಣಲಿಲ್ವಲ್ಲ ಅಂತ. ಅವರು ಸಡಗರದಿಂದ ಎಲ್ಲರದ್ದು ಅವ್ರದೇ ಮುಂದಾಳತ್ವ ಕಾಣ್ತಿತ್ತು. ಮಲ್ಲೇಶ್ ಮತ್ತು ತಂಡದಿಂದ ತಮಟೆ ವಾದನ, ಪ್ರಸಾದ ಮತ್ತು ತಂಡ ಬನ್ನೂರು ಇವರಿಂದ ಪೂಜಾ ಕುಣಿತ, ಮಂಜುನಾಥ್ ಮತ್ತು ತಂಡ ಮಂಡ್ಯದವರಿಂದ ವೀರಗಾಸೆ ಕುಣಿತ, ಶ್ರೀಧರ್ ಮತ್ತು ತಂಡದಿಂದ ಪಟದ ಕುಣಿತ, ಹರ್ಷ ಮತ್ತು ತಂಡಗಳಿಂದ ಸಮೂಹ ನೃತ್ಯ, ಚೀತು ಮತ್ತು ತಂಡದಿಂದ ಡೊಳ್ಳು ಕುಣಿತ, ಶಿವು ಮತ್ತು ತಂಡದಿಂದ ಚಿಲಿಪಿಲಿ ಗೊಂಬೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ಗಂಗಾಧರ್, ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಹಾಗೂ ಸಾಹಿತಿಗಳೂ ಆದ ಬಿಆರ್ ಶಿವಕುಮಾರ್, ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಕನ್ಯಾ, ನಿಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ, ಮರಿಸ್ವಾಮಿ, ರಮೇಶ್, ಕುಮಾರ್, ದೊರೆಸ್ವಾಮಿ, ಮಂಜು, ಎಂಕೆ ಮಾದೇವ, ಶಿವಕುಮಾರ್ ಸೇರಿದಂತೆ ಇತರರಿದ್ದರು.